ಈಗಾಗಲೇ ಇನ್ನೊಂದು ಸುದ್ದಿ ಏನಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಇಂದ ನನಗೆ 7 ಹಾಸ್ಪಿಟ್ಲ್ ನಾನು ತಂದಿದ್ದೀನಿ. 75 ಲಕ್ಷ. ಅದು ಆಯುಷ್ಮಾನ್ ಭವ್ ಅಂತ. ಅಲ್ಲಿ ಒಂದು ಸ್ಕೀಮ್ ಏನು ಅಂತಂದ್ರೆ ಕೆಳಗಡೆ ಹಾಸ್ಪಿಟ್ಲ್ ಮೇಲೆ ಕ್ವಾರ್ಟರ್ಸ್. ಅಲ್ಲೇ 24 ಗಂಟೆ ಡಾಕ್ಟರ್ ಇರ್ತಕ್ಕಂಥ 7 ಊರಿಗೆ ನಾನು 7 ಹೆಡ್ ಕ್ವಾರ್ಟರ್ಗೆ ನಾನು ಹಾಸ್ಪಿಟ್ಲ್ ಹಾಕೊಂಡ್ಬಂದಿದ್ದೀನಿ. ಸೊ ನಾಳೆಯಿಂದ ಅದನ್ನ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು 2 ಡೇಸ್ ಅಲ್ಲಿ ಮುಗಿಸ್ಕೊಟ್ಟು ಅದ್ರ ವಹಿವಾಟು ಅಂತಂದ್ರೆ 6 ತಿಂಗಳಲ್ಲಿ ಓಪನ್ ಆಗಬೇಕು. ಅದು ಕೂಡ 6 ತಿಂಗಳು ಓಪನ್ ಆಗಬೇಕು. ಇದು ಶಾಶ್ವತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು. ಯಾಕಂತಂದ್ರೆ ಪಾಪ ಹಳ್ಳಿಗಾಡಿಂದ ಬರ್ತಕ್ಕಂಥ ಏನು ಹಾಸ್ಪಿಟ್ಲಿಗೆ 24 ಗಂಟೆ ಸರ್ವಿಸ್ ಸಿಗ್ತಾ ಇಲ್ಲ. ಸೊ ಅದರಿಂದ 7 ಹಳ್ಳಿಗಳಲ್ಲಿ ಒಂದು 24 ಅವರ್ ಹಾಸ್ಪಿಟ್ಲು, ಕೆಳಗಡೆ ಮೇಲೆ ಡಾಕ್ಟರ್, ಕೆಳಗಡೆ ಹಾಸ್ಪಿಟ್ಲು. ಅದು 24 ಗಂಟೆ ಆ ಡಾಕ್ಟರ್ ಅಪಾಯಿಂಟ್ ಆಗೋದು ಹೆಂಗಿರ್ತದೆ ಅಂತಂದ್ರೆ ಅಲ್ಲೇ ಉಳ್ಕೊಬೇಕು, ಅಲ್ಲೇ ಉಳ್ಕೊಬೇಕಂತದ್ದು ಅಪಾಯಿಂಟ್ ಆಗ್ತದೆ. ಇದು ನನಗೆ ತುಂಬಾ ಖುಷಿ ಕೊಡ್ತಕ್ಕಂಥ ವಿಷಯ. ಯಾಕಂದ್ರೆ ರೈತರು ಒಂದ್ ಕಡೆ ಕರೆಂಟ್ ಇಲ್ಲ ಅಂತ, ಬಡಬಗರು ಒಂದ್ ಕಡೆ ಹಾಸ್ಪಿಟಲ್ ಸರ್ವಿಸ್ ಇಲ್ಲ ಅಂತ. ಸೊ ಅದರಿಂದ ಲಂಗಡಿಯಲ್ಲಿ 100 ಬೆಡ್ ಹಾಸ್ಪಿಟ್ಲ್, ಮಕ್ಕಳದ ಹಾಸ್ಪಿಟ್ಲು, ಅಲ್ಲಿ ಸಿಟಿ ಹಾಸ್ಪಿಟ್ಲು, ತಾಯ್ದೂರೊಂದು ಹಾಸ್ಪಿಟ್ಲು ಹಾಗೂ 7 ಹಾಸ್ಪಿಟ್ಲು. ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಇಬ್ರದ್ದು ಒಪ್ಪಿಸಿ ಅಮೌಂಟ್ ತಂದು ಹಾಕೊಂಡ್ಬಂದಿದ್ದೀನಿ. ಆದಷ್ಟು ಬೇಗ ಪೂಜೆ ಮಾಡ್ಕೊಡ್ತೀನಿ. ಸೊ ಇನ್ನು 48 ಪೂಜೆಗಳು ಪೆಂಡಿಂಗ್ ಇಟ್ಕೊಂಡಿದ್ದೀನಿ. 48 ಪೂಜೆಗಳು ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ಸುಮಾರು ಊರುಗಳಲ್ಲಿ ಪೂಜೆಗಳೆಲ್ಲ ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ಸುಮಾರು 18 ರೋಡ್ ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ನಾಳೆಯಿಂದನೇ ಅದನ್ನೆಲ್ಲ ಚಾಲ್ತಿ ಮಾಡಿ ಒಂದೊಂದು ಊರಿಗೆ ದಿನಕ್ಕೆ ಒಂದು 5 ನೈಟ್ಗೆ 5 ಹಳ್ಳಿ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಡ್ತಕ್ಕಂಥ ಕಾರ್ಯಕ್ರಮನ ಮ್ಯಾಕ್ಸಿಮಮ್ ಜೂನ್ ಮತ್ತು ಜುಲೈ ತಿಂಗಳಲ್ಲಿ 48 ಕಾರ್ಯಕ್ರಮ ಮುಗಿಸಿ ಈಗ ಬರ್ತಕ್ಕಂಥ ಏನು ಮೊನ್ನೆ ಅನುದಾನ ಬಂದಿದೆ, ಏನು ಮೊನ್ನೆ ಸೆಷನಲ್ಲಿ ಮೊನ್ನೆ ಇದರಲ್ಲಿ ಇದು ಇವಾಗ ಬಿಡುಗಡೆ ಆಗ್ತದೆ. ಈ 1 ವರ್ಷ 2 ವರ್ಷದಲ್ಲಿ ಮುಳಬಾಗಿಲು ತಾಲೂಕಲ್ಲಿ ಅಭಿವೃದ್ಧಿಗೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಸೊ ಇವತ್ತು ಸಾಕಷ್ಟು ಜನ ನನ್ನ ಜೊತೆ ನಾಯಕರು ಸೊ ಅಂದ್ರೆ ನನಗೆ ಸಾಕಷ್ಟು ಪ್ರಯತ್ನ ಪಟ್ಟು ನಮ್ಗೆ ಎಷ್ಟು ಅನುದಾನ ಆಗುತ್ತೆ KGFಗೆ ಮತ್ತು ಬಂಗಾರಪೇಟೆಗೆ ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ಏನೂ ಇಲ್ಲ, ನಮ್ಮಲ್ಲಿ ಅನುದಾನ ಏನಿಲ್ಲ. ಬಹುಶಃ ಇವತ್ತು ನೂತನ ಪದಗ್ರಹಣ ಮಾಡ್ತಕ್ಕಂಥ DK ಶಿವಕುಮಾರ್ ಅವರು, ಬಹುಶಃ ಅವರು ಕೂಡ ಬಾಟಮ್ ಇಂದ ಬಂದಿರತಕ್ಕಂಥ ವ್ಯಕ್ತಿಗಳು. ನನ್ನಂತ ಶಾಸಕರು ನೋವು ಅರ್ಥ ಆಗುತ್ತೆ ಅನ್ಕೊಂತೀನಿ. ಬಹುಶಃ ಮುಂದಿನ ದಿವಸ ನಮ್ಮನ್ನೆಲ್ಲ ಕರೆದು ಒಂದು ವಿಶ್ವಾಸ ತಗೊಂತಾರಂತ ನಂಬಿಕೆ ನನಗಿದೆ ಅಂತ ಹೇಳ್ಕೊಂತೀನಿ. ಯಾಕಂದ್ರೆ ಅಧಿಕಾರ ಇದ್ದವ್ರಿಗೆ ಒಂದು ಅನುದಾನ, ಅಧಿಕಾರ ಇಲ್ದವ್ರಿಗೆ ಒಂದು ಅಧಿಕಾರವನ್ನು ಮಾಡ್ತಾ ಇದ್ದಾರೆ, ಆ ತಾರತಮ್ಯ. ಸೊ ಅದರಿಂದ ಆದಷ್ಟು ಬೇಗ ಇದು ನೆರವೇರುತ್ತೆ ಅನ್ನೋ ಆಸೆ ನನಗಿದೆ. ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ ನನ್ನ ಕಡೆಯಿಂದ ಶುಭಾಶಯಗಳನ್ನ ನಾನು ಹಾರೈಸ್ತೀನಿ. ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿ ಅವರು, ಯಾಕಂದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ಕಾಂಗ್ರೆಸ್ ಮುಖ್ಯಮಂತ್ರಿ ಅಲ್ಲ, ನಮ್ಮೆಲ್ಲರಿಗೂ ಈಗ ಮುಖ್ಯಮಂತ್ರಿ ಅವರು. ಅವ್ರಿಗೆ ಆದಷ್ಟು ಬೇಗ ಒಳ್ಳೇದಾಗಿ ಅವ್ರ ಕನಸು ನನ್ನ ನೆನೆಸಿರ್ಲಿ ಅಂತ ನಾನು ಬಯಸ್ತಾ, ಸಾಕಷ್ಟು ವರ್ಕ್ಗಳು ಪೆಂಡಿಂಗ್ ಇದಾವೆ. ಸೊ ಇವತ್ತಿಂದ ಚಾಲತೆ ಕೊಟ್ಟು ಆದಷ್ಟು ಬೇಗ ಅದು ಕಂಪ್ಲೀಟ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದು ನನ್ನ ಲಿಸ್ಟ್ ಇದೆ, ನಾನು ಕೊಡ್ತೀನಿ. ಈ ಕಡೆ ದುಗ್ಸಂದ್ರದಲ್ಲಿ 2 ಮತ್ತು ಬೇರ್ಕೂರಿ 2, ಈ ಕಡೆ ಎಲ್ಲ ಕಡೆ ಹಾಕೊಂಡ್ಬಂದಿದ್ದೀನಿ. ಇನ್ನು 14 ಕೊಟ್ಟಿದ್ದೀನಿ, ಬೇಕೇ ಬೇಕು ಅಂತ. ಇದನ್ನ ಮುಗಿಸಿ ಮತ್ತೆ ಕೊಡ್ತೀವಿ ಅಂತ ಹೇಳಿದ್ದಾರೆ. 7 ಹಾಸ್ಪಿಟ್ಲು ಬಾರ್ಡರ್ ಏರಿಯಾ ಎಲ್ಲ ಕಡೆನೂ ಕವರ್ ಮಾಡಿದ್ದೀನಿ. ನನಗೆ ಎಲ್ಲೆಲ್ಲಿ ನೋವು, ಎಲ್ಲೆಲ್ಲಿ ಇದು ಬಂದಿದೆ, ಸಮಸ್ಯೆಗಳು ಬಂದೆ, ಎಲ್ಲ ಕಡೆ ನಾನು ಕವರ್ ಮಾಡ್ಕೊಂಡ್ ಬಂದಿದ್ದೀನಿ. ಅಮೌಂಟು ಬಿಡುಗಡೆ ಆಗಿದೆ, ಕಾಂಟ್ರಾಕ್ಟರ್ ಅದು ಬಂದಿದ್ದಾರೆ. ಸೊ ಆದಷ್ಟು ಬೇಗ ನಾಳೆಯಿಂದನೇ ಅದನ್ನ ಪೂಜೆ ಫಿಕ್ಸ್ ಮಾಡಿ ನಾನು ಮುಗಿಸ್ಕೊಡ್ತೇನೆ. ನಿಮ್ಮ ಮುಖಾಂತರನೇ ಅದನ್ನ ನಾನು ಮುಗಿಸ್ಕೊಡ್ತೇನೆ. ಇವತ್ತು ನನ್ನ